ಆತ್ಮೀಯ H16 ನ್ಯೂಸ್ ಅರ್ಥಾತ್ ಸೀತಾರಾಮಗೆ ಸ್ವಾಗತ. ನಾನು ನಿಮ್ಮವ MI ಅಥವಾ ಮಲ್ಲಪ್ಪ ಜೋತಾವರ್. ಆತ್ಮೀಯರೇ, ಬೃಹನ್ ಮುಂಬೈ ಚುನಾವಣೆ ಆಯಿತು. BJPಗರಂತೂ ಖುಷಿಯಲ್ಲಿದ್ದಾರೆ. ನಾವು ಹಿಡಿತೀವಿ, ಈ ಸಲ ಮೇಯರ್ ನಮ್ಮವರು BJP ಅವರು ಅಂತ ಕನಸು ಕಾಣ್ತಾ ಇದ್ದಾರೆ. ಆದರೆ ಅವರ ಕನಸಿಗೆ ದೊಡ್ಡ ಪೆಟ್ಟು ಸಿಂಧೆ ಅವರಿಂದ ಆಗ್ತದನ. ಏಕನಾಥ್ ಶಿಂದೆ ಅವ್ರನ್ನ CM ಮಾಡಲಿಲ್ಲ. ನಾನು CM ಮಾಡೋದು ಪ್ರಯತ್ನ ಮಾಡಿದರು ಫಡ್ನವೀಸರ ಜೊತೆಗೆ. ಫಡ್ನವೀಸರು ಆ ಸಂದರ್ಭದಲ್ಲಿ ಏನೇನೋ ಗೋಲ್ಮಾಲ್ ಮಾಡಿ ತಾವು ಉಳಿದ್ರು, ಅವ್ರನ್ನ ಬದುಕಿ ಸೇರಿಸಿದ್ರು. ಈ ಸಿಟ್ಟು ಅವರಲ್ಲಿದೆ. ಇನ್ನು ಜೊತೆಗೆ ಅವ್ರಿಗೆ ಭಯಾನೂ ಅದ BJP ಬದಲಾಗಿ. ಅಂದ್ರೆ NDA ಸಂಘಟನೆಯಿಂದ ಹೊರಗೆ ಬರ್ಬೋದಾ? ಈಗ ಅಜಿತ್ ಪವಾರ್ ಹೊರಗೆ ಬಂದಿದ್ದಾರೆ, ತಮ್ಮ ಚಿಕ್ಕಪ್ಪನ ಜೊತೆಗೆ ಹೊಂದಾಣಿಕೆ ಮಾಡ್ಕೊಂಡಿದ್ದಾರೆ. ಅಂದ್ರೆ ಇದರ ಅರ್ಥ ಏನಪ್ಪ ಅಂತಂದ್ರೆ, ಶಿಂದೆ ಅವರು UBT ಅಂದರೆ ಉದ್ಧವ್ ಠಾಕ್ರೆ ಬಣಕ ಬರ್ತಾರ ಅನ್ನುವಂಥದ್ದು. ಯಾಕಂದ್ರೆ ಅವರು ಒಂದೇ, ಅಲ್ಲಿ ಜೀನಿಯಾಲಜಿ ಒಂದೇ ಅದ. ಶಿವಸೇನೆ ಬಾಳ್ ಠಾಕ್ರೆ ಅವ್ರ ಭಕ್ತರು ಅವರೆಲ್ಲ. ಬಾಳ್ ಠಾಕ್ರೆ ಅವರ ವಿಚಾರಗಳು ಅವ್ರ ತಲೆಯಲ್ಲಿ ಹರಿದಾಡ್ತಾ ಇದ್ದಾರೆ. ಏನೋ ಒಂದು ಕೆಟ್ಟ ಗಳಿಗೆ ಏನ್ರಿ, ಏನೋ ಅನ್ರಿ, ಅಧಿಕಾರ ಆಸೆಗಾಗಿ ನಾನು ಮುಖ್ಯಮಂತ್ರಿ ಆಗ್ತೇನೆ ಅನ್ನೋ ಕಾರಣಕ್ಕಾಗಿ ಶಿಂದೆ ಅವರು BJPಗೆ ಜಂಪ್ ಹಾಕಿದ್ದೇನೋ ನಿಜ. ಆಗ ಮುಖ್ಯಮಂತ್ರಿನೂ ಆದರು. ಆ ನಂತರದ ಡೆವಲಪ್ಮೆಂಟಲ್ಲೇ BJP ಖತರ್ನಾಕದಪ್ಪ, ಇದು ನಮ್ಮನ್ನು ಯಾವಾಗ ಬೇಕಾದಾಗ ಯೂಸ್ ಆ್ಯಂಡ್ ಥ್ರೋ ಮಾಡ್ತದ ಅನ್ನುವಂಥ ಮನೋಸ್ಥಿತಿಗೆ ಅವ್ರು ಬಂದಿದ್ದಾರೆ ಅಂತ ಅನ್ನಿಸ್ತದೆ. ಇಲ್ಲಾಂದ್ರೆ ಅವ್ರು ಇವತ್ತು ಒಂದೇನೋ ಹಠ ಹಿಡಿದಿದ್ದಾರೆ ಅಂತ ಅನ್ನಿಸ್ತದೆ. ಅದರಲ್ಲೂ ಮುಖ್ಯವಾಗಿ ನಮ್ಮ ವ್ಯಕ್ತಿ ಅಂದ್ರೆ ನಮ್ಮ ಶಿಂದೆ ಅವರ ಶಿವಸೇನೆಯ ನಿಜವಾದ ಶಿವಸೇನೆ ಅದರ ಒಬ್ಬ ವ್ಯಕ್ತಿ ನೀವು ಮೇಯರ್ ಮಾಡಬೇಕು ಅನ್ನುವಂಥ ಡಿಮಾಂಡನ್ನು ಇಟ್ಟಿದ್ದಾರೆ ಅಂತ ಕಾಣ್ತದೆ. ಡಿಮಾಂಡ್ ಇಟ್ಟಿದ್ದಾರೆ. ಈಗಾಗಲೇ ತಮ್ಮ ಎಲ್ಲ ಕಾರ್ಪೊರೇಟ್ಗಳನ್ನು ಆಯ್ಕೆ ಅಂತ 29 ಕಾರ್ಪೊರೇಟ್ಗಳನ್ನು ಅಲ್ಲಿ ಯಾವುದೋ ಒಂದು ದೊಡ್ಡ ಹೋಟೆಲ್ನಲ್ಲೇ ಒಂದು ಕೂಡ ಹಾಕಿದ್ದಾರೆ. ಯಾಕಂದ್ರೆ ಹಾರಿಸ್ಕೊಂಡು ಹೋಗಬಾರ್ದು ಯಾರು ಅಂತೇಳಿ. ಹಾಗೆ ಅಂತ ನಡೀತದ, ಹಾರಿಸ್ಕೊಂಡು ಹೋಗೋದು, ಮತ್ತೇನೋ ಮಾಡೋದು, ದುಡ್ಡು ಕೊಡೋದು, ಏನೆಲ್ಲ ನಡೀತದೆ ಇವತ್ತು ರಾಜಕೀಯದಲ್ಲ. BJP ಮಾಡ್ತದೆ, ಕಾಂಗ್ರೆಸ್ ಮಾಡ್ತದೆ. ಅದೇ ಕಾರಣಕ್ಕೆ ನಮ್ಮ ಶಿವಸೇನೆ ಅವರು ಮಾಡ್ತಾರೆ, UBT ಅವರು. ಬಟ್ ನಾವು ಅಧಿಕಾರ ಹಿಡಿಬೇಕಾಗಿದೆ. ಅಧಿಕಾರ ಒಂದೇ ಇಲ್ಲ ಮೇನ್ ಎಲ್ಲರಿಗೂ. ಇಂಥ ಪ್ರಸಂಗದಲ್ಲ ನಮ್ಮವ್ರು ಆಗಬೇಕಪ್ಪ ಮೇಯರ್. ನಾವು ಇನ್ನಷ್ಟು ಗಂಟು ಮಾಡ್ಕೊಡ್ತೀವಿ, ಸಾಕಷ್ಟು ಇವೆ ಉದ್ಧಾರ ಮಾಡ್ತಾರಂತಾರೆ ಎಲ್ಲರೂ. ಆದಷ್ಟು ಮ್ಯಾಕ್ಸಿಮಮ್ ಪರ್ಸೆಂಟೇಜ್ ಹೊಡಿಸೋ ಪ್ರಯತ್ನ ಮಾಡ್ತಿದ್ದಾರೆ. ಮತ್ತು ಅತ್ಯಂತ ದೊಡ್ಡ ಸಂಸ್ಥೆ ಅದು ಏನಪ್ಪ ಅಂದ್ರೆ ನಿಮಗೆ ಗೊತ್ತದ, ಬೃಹನ್ ಮುಂಬೈ ಕಾರ್ಪೊರೇಷನ್. ಹೀಗಾಗಿ ಈ BMCಯಲ್ಲೇ ನಮ್ಮದು ಇರಬೇಕು ಅನ್ನೋದು ಅವರು. ಸ್ವತಂತ್ರವಾದ ಮೀಡಿಯಾಗೆ ಬೇಕಾಗಿರುವುದು ಸ್ವತಂತ್ರ ಧ್ವನಿ. ಆ ಸ್ವತಂತ್ರ ಧ್ವನಿ ಉಳಿಸಲು ನೀವು ಮಾಡಬೇಕಾದದ್ದು ಇಷ್ಟೇ. ಅದೇನಪ್ಪಾ ಅಂತಂತಂದ್ರೆ, ನಿಮ್ಮ ಕೈಲಾದಷ್ಟು ಸಹಾಯ ಈ ಚಾನಲ್ಗೆ ಮಾಡಿ ಹಾಗೂ ನಿಮ್ಮ ಧ್ವನಿಯನ್ನು ಕಾಪಾಡಿಕೊಳ್ಳಿ. ಆದರೆ ಇದಕ್ಕೆ BJP ಒಪ್ಪು ಸಾಧ್ಯತೆಗಳು ಭಾಳ ಕಡಿಮೆ. ಯಾಕಂದ್ರೆ ಈಗಾಗಲೇ BJPಯರ ಮೇಯರ್ ಆಗ್ತಾರ ಅನ್ನುವಂತಹ ನಿರ್ಧಾರ ತೆಗೆದುಕೊಂಡಿದ್ದಾರೆ BJP ಅವರು. ಹಾಗಾದ್ರೆ ಮುಂದೇನು? ಈಗಾಗಲೇ ಉದ್ಧವ್ ಠಾಕ್ರೆ ಅವರು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ವಿಶೇಷವಾಗಿ ಏನಪ್ಪ ಅಂದ್ರೆ, ಮೇಯರ್ ಪಟ್ಟಕ್ಕೇರಬೇಕು ಎನ್ನುವುದು ನನ್ನ ಕನಸು. ದೇವರು ಸಹಕಾರ ನೀಡಿದರೆ ಈ ಕನಸು ನನಸಾಗುತ್ತದೆ. ಇದು ಹೆಂಗಪ್ಪ ಇದು? ಈ ಗ್ಯಾಂಬಲ್ ಹೆಂಗಾಗ್ಬೋದು? ಅವ್ರ ತಲೆಯಲ್ಲಿ ಏನದಪ್ಪ ಅಂತಂದ್ರೆ, ಶಿವಸೇನೆ ನಮ್ಮ ಕಡೆ ಬಂದರೆ ಮುಗಿದು ಬಿಡ್ತಲ್ಲ. ಶಿಂದೆಯವ್ರು ಬಂದರೆ ಶಿಂದೆಯವ್ರ ಮನುಷ್ಯನ ಆಗಲಿ ಮೇಯರ, ಅದು ಹೆಸರು ಇರ್ತದೆ ಶಿವಸೇನೆ, ಮತ್ತು ಹೊರಗೆ ಬಂದಂಗೆ ಆಗುತ್ತೆ ನಮ್ಗೆ ಅನ್ನೋ ಒಂದು ಲೆಕ್ಕ ಇರ್ಬೋದು. ಇಲ್ಲ ಸ್ವತಃ ಇನ್ನೊಂದು ಲೆಕ್ಕಾಚಾರನೂ ಅದಲ್ಲ. ಏನಪ್ಪ ಅಂತಂದ್ರೆ, ವಿಶೇಷವಾಗಿ ಈ ಶಿಂದೆ ಗುಂಪನ್ನು ಬಿಟ್ಟರು ಸಹಿತ 65 UBT ಅಂದರೆ ನಮ್ಮ ಉದ್ಧವ್ ಠಾಕ್ರೆ ಟೀಮ್ ಅದ. 65 ಜನ ಆಯ್ಕೆ ಬಂದಾರೆ ಕಾರ್ಪೊರೇಟ್ಗಳು. ಕಾಂಗ್ರೆಸ್ 24 ಇದ್ದಾರೆ, ಈ ಥರ 20 ಇದ್ದಾರೆ. ಅದೆಲ್ಲ ಕೂಡಿಸಿ ಎಷ್ಟಾಗದ್ರಿ? ಅದೆಲ್ಲ ಕೂಡಿಸಿದಾಗ 109 ಆಗ್ತಾರೆ. 109 ಟೋಟಲ್ ಎಷ್ಟಪ್ಪ ಅದು? 227. 227 ಅಂದ್ರೆ ಇನ್ನೂ ಅಷ್ಟು ಬೇಕಾಗ್ತದೆ. ಆದರೂ ಏನೋ ಮಾಡ್ಬೋದು ಅನ್ನೋಂಥ ಒಂದು ತರ್ಕ ಅವ್ರಿಗೆ. ಅಂದ್ರೆ ಶಿವಸೇನೆ ಒಪ್ಪಿದ್ರೆ ಇವ್ರದ್ದು ಗೌರ್ಮೆಂಟ್ ಆಗೋ ಸಾಧ್ಯತೆಗಳಿದ್ದಾವೆ. ಯಾರದು? ಈ ನಮ್ಮ UBT. ಇದು ದೊಡ್ಡ ಪೇಚ್ ಬಂದುಬಿಟ್ಟದೆ ಇವತ್ತು. ಮತ್ತು ಆಲ್ರೆಡಿ ಇವರು ಮುಚ್ಚಿ ಇಟ್ಟಿದ್ದಾರೆ ನಮ್ಮ ಕಾರ್ಪೊರೇಟ್ಗಳನ್ನು, ಶಿವಸೇನೆ ಶಿಂದೆ ಅವರು. ಮತ್ತು ಅವ್ರಿಗೆ ಅಲ್ಲಿ ಫಡ್ನವೀಸರ ಬಗ್ಗೆ ಭಯ ಅದ. ಅವರಿಗೆ ಫಡ್ನವೀಸರ ಬಗ್ಗೆ, BJP ಅನೇಕ ನಾಯಕರ ಬಗ್ಗೆ ಭಯ ಅದ. ಯಾಕಂದ್ರೆ ಈಗಾಗಲೇ ಒಂದು ಯಾವುದೋ ಉಪಯೋಗಕ್ಕೆ ಬಾರದಂಥ ಪೋಸ್ಟನ್ನು ಕೊಟ್ಟು ಹೊರಗೆ ಹಾಕಿದ್ದಾರೆ ಇವರನ್ನು. ಹೀಗಾಗಿ ಅದಾರು NDA ಎದುರಿದ್ದಾರೆ. ಆದರೆ ತಮಗೇನು ಬೇಕಾಗಿತ್ತು? ಮುಖ್ಯಮಂತ್ರಿ ಸ್ಥಾನ ಬೇಕಾಗಿತ್ತು ಅಥವಾ ಗೃಹ ಮಂತ್ರಿ ಬೇಕಾಗಿತ್ತು. ಅದು ಎರಡೂ ಕೊಡಲೇ ಇಲ್ಲ.
ಅದಕ್ಕೆ ಈಗ ಪಟ್ಟು ಹಿಡಿದಿದ್ದಾರೆ ಅವರು. ಇದು ಲಾಭ ಮೋಸ್ಟ್ಲಿ ನಮ್ಮ UBT ಉದ್ಧವ್ ಠಾಕ್ರೆ ಅವರು ಸಾಧ್ಯ. ಅದಕ್ಕೆ ಅವ್ರು ಹೇಳ್ತಾ ಇದ್ದಾರೆ, ಇಲ್ಲಪ್ಪ ಒಂದು ವೇಳೆ ಇರೋ ದೇವ್ರು ಒಪ್ಪಿದ ಏನೋ ಒಂದು ಆಯಿತು ಅಂತ ದೇವ್ರ ನಂಬಿಕೆದಂಥ ಜನ ಅವರು ಒಪ್ಪಿದ್ರೆ ನಮ್ಮದು ಗೌರ್ಮೆಂಟ್ ಆಗ್ತದೆ, ಮೇಯರ್ ನಮ್ಮವ್ರು ಹಾಕಾರ. ಅವ್ರು ಏನು ತಿಳ್ಕೊಂಡಿದ್ದಾರೆ BJPಗರು, ನಾವು ಅಷ್ಟು ಸುಲಭಲ್ಲ, ಮರಾಠಿ ಜನ ನಾವು ಸುಲಭಲ್ಲ, ನಾವು ಬಿಟ್ಟು ಕೊಡೋದಿಲ್ಲ, ನಮ್ಮವರ ಮೇಯರ್ ಆಗ್ತಾರೆ ಅನ್ನುವಂಥದ್ದು. ಆದರೆ BJPಗೆ ಏನದಪ್ಪ ಅಂದರೆ ಇವತ್ತು ಸಮಸ್ಯೆ, ಒಂದು ವೇಳೆ ಶಿವಸೇನೆ ಅದು NDAದ ಅಥವಾ ಶಿಂದೆ ಅವರ ಶಿವಸೇನೆಯಿಂದ ಒಂದು ವೇಳೆ ಮೇಯರ್ ಮಾಡಿದರೂ ಸಹ ಅವ್ರಿಗೆ ಒಪ್ಪಿಗೆ ಅದನ್ನೆಲ್ಲ ಗೊತ್ತಿಲ್ಲ. ಅದ್ರ ಒಪ್ಪಿದ್ರೆ ಶಿವಸೇನೆಯ ಈ ಶಿಂದೆ ಅವರು ಅಲ್ಲಿ ಹೋಗ್ತಾರೆ ಅನ್ನೋ ಮತ್ತೊಂದು ಚರ್ಚೆ ನಡೀತಾ ಇದೆ. ಯಾಕಂದರೆ ಈಗ ಅಜಿತ್ ಪವಾರ್ ಅವ್ರಿಗೆ ಅವರು ಸಪ್ರೇಟ್ ಅಂತಿದ್ದಕ್ಕಾಗಿ ED ಮತ್ತಿನ ದಾಳಿ ಶುರುವಾಗಿದ್ದು. ನಾಳೆ ನಾವು ಎಲ್ಲೂ ಹೊರಗೆ ಹೊಂಟಿಪ್ಪ ನಮ್ಮನ್ನು ಹಿಡ್ಕೊಂಡು ಕೂತ್ಬಿಡೋರು ಇವರು BJPಗರು. ಹೊರಗೆ ಹೊಂಟ್ರೆ IT ED CBI ಒಳಗಿದ್ರಿ ಎಲ್ಲ ನಿರ್ಮ ಹಾಕ್ತು ಆದಂಗೆ ಆಗ್ತದೆ ಅಂತೇಳಿ ಅಭಿಪ್ರಾಯದವ. ಯಾಕಂದರೆ ಈಗ ನೋಡಿದ್ರೆ ನಾವು ED ಮತ್ತು CBI ಯಾರ ಮೇಲೆ ದಾಳಿ ಮಾಡ್ತಾ ಇದ್ದೇವೆ ಅಂದ್ರೆ ವಿರೋಧ ಪಕ್ಷದ ರಾಜಕೀಯ ನಾಯಕರ ಮೇಲೆ. 139 ಅದಕ್ಕೆ ಹೆಚ್ಚಿಗೆ ದರ್ಗ ಅಂತ ಅವೆಲ್ಲ ರಾಜಕೀಯ ವಿರೋಧ ಪಕ್ಷ ನಾಯಕರ ಮೇಲೆ ಇವರು ದಾಳಿ ಮಾಡಿದ. ಅದು ಕೇವಲ 1% ಕಡಿಮೆ ಅವ್ರಿಗೆ ಅದರಲ್ಲಿ ಶಿಕ್ಷೆ ಆಗಿದ್ದು ಆ ರಾಜಕಾರಣಿಗಳಿಗೆ. ಹೀಗಾಗಿ ನಮಗೂ ಆ ಪಾಳೆ ಬರ್ಬೋದು. ಇದ್ರ ಜೊತೆಗೆ ಇವ್ರಿಗಿಂತಲೂ ನಮ್ಮನ್ನು ಒಂದೇ ವೇಳೆ ಶಿವಸೇನೆ ಅವ್ರ ಕರೆದ್ರೆ ಮೋಸ್ಟ್ಲಿ ಕಾಂಟ್ಯಾಕ್ಟ್ ಆಗ್ಯದ ಅಂತ ಅನ್ನಿಸ್ತದೆ. ಇಷ್ಟ ಡೆವಲಪ್ಮೆಂಟ್ ಆಗಿರ್ಬೇಕು ಇಷ್ಟೊಳಗೆ. ಆ ಕಾಂಟ್ಯಾಕ್ಟ್ ಆಗಿದ್ದಕ್ಕಾಗಿ ನಮ್ಮ ಹಳಿ ಶಿವಸೇನೆ ನಾವು ಹೋಗ್ತೀವಿ, ನಾವೆಲ್ಲ ಒಂದಾದ್ರೆ ನಾವು ಮುಂಬೈ ನಮ್ಮ ಕೈ ಇಟ್ಕೋಬೋದು ಅನ್ನೋಂಥ ಮನಸ್ಸು ಬಂದಿರ್ಬೋದು. ಯಾಕೆಂದರೆ ಜೀನ್ಸ್ ಅಂತೀವಲ್ಲ ನಾವು ಹೆಚ್ಚು ಒಂದು ವಿಚಾರಧಾರೆ ಅವ. ಹೌದು, ಹಿಂದುತ್ವದ ಎಲ್ಲನೂ ಅದ, ಅದಕ್ಕಿಂತ ಹೆಚ್ಚು ಮರಾಠಿ ಮಾನಸ್ ಈ ಒಂದು ವಿಷಯಕ್ಕೆ. ಮತ್ತು ಈಗಾಗಲೇ BJP ಅಂತ ಸಾಕಷ್ಟು ಟೀಕೆ ಆಗಿದೆ ಶಿವಸೇನೆ ಮೇಲೆ, ಇದು ಹಪ್ತ ವಸೂಲಿ ಮಾಡೋ ಗ್ಯಾಂಗ್ ಅಂತೇಳಿ. ಮತ್ತು ಇವರು ಅದರಲ್ಲಿ ಇದ್ದಂಥವ್ರು ಸಿಂಧೆ ಅವರು ಅವ್ರಿಗೆ ನೋವು ಆಗಿರ್ಬೋದಿಲ್ಲ ಅಂತಲ್ಲ. ಹೀಗಾಗಿ ಇವತ್ತು BJP ತುತ್ತು ಕೈಗೆ ಬಂದರೂ ಬಾಯಿಗೆ ಬರ್ತಾ ಇಲ್ಲ ಮೇಯರ್ ಸ್ಥಾನ ಅನ್ನುವಂಥದ್ದು ದೊಡ್ಡ ಚರ್ಚೆ ನಡೆದ. ಇದು ಮೋದಿಯವ್ರಿಗೆ ಆಯಿತು, ಇನ್ನುಳಿದವ್ರಿಗೆ ಆಯಿತು, ದೊಡ್ಡ ತೆಲುಗು ವಿಷಯ ಆಗ್ಯದ. ಹೀಗಾಗಿ ಇವತ್ತು ದೇವರು ನಮಗೆ ಅನುಕೂಲ ಮಾಡ್ಯಾರ, ನಾವು ಗದ್ದಿಗೆ ಏರ್ಬೋದು, ಮೇಯರ್ ನಮ್ಮವ್ರು ಆಗ್ತಾರೆ, ಅಧಿಕಾರ ನಾವು ಹಿಡಿತೀವಿ, ನಾವು ಬಿಡುವುದಿಲ್ಲ ಅನ್ನುವಂಥ ಮಾತುಗಳು ನಮ್ಮ ಉದ್ಧವ್ ಠಾಕ್ರೆ ಬಂದಿದ್ದನ್ನು ಗಮನಿಸಿದಾಗ ಶಿಂದೆ ಅವರು ಮರಳಿ ಶಿವಸೇನೆಗೆ ಬರ್ತಾರೆ. ಅವ್ರದ್ದು ಇವತ್ತು ಒರಿಜಿನಲ್ ಅಂತ ಈಗಾಗಲೇ ಕೋರ್ಟ್ ಡಿಸಿಷನ್ ಆಗಿದೆ, ಆ ಮಾತು ಬೇರೆ. ಆದರೆ ಶಿಂದೆ ಅವರ ಈ ವಿಚಾರ ಅವ್ರಿಗೆ ಸರಿ ಇದ್ದರೂ ಸಹಿತ ನಮ್ಮ ಉದ್ಧವ್ ಠಾಕ್ರೆ ಮತ್ತು ರಾಜ್ ಠಾಕ್ರೆ ಅವರು ಇಬ್ಬರು ಬಾಳಾಸಾಹೇಬ್ ಠಾಕ್ರೆ ಸ್ಥಾಪಿತ ಶಿವಸೇನೆ ಬಂಟರು ಮತ್ತು ಅವ್ರ ಕೈಲೇ ಕೊಟ್ಟೋಗಿದ್ದರು. ಅವ್ರು ಬಾಳಾಸಾಹೇಬ್ ಠಾಕ್ರೆ ಅವರು ಶಿವಸೇನೆ ಇವ್ರ ಕೈ ಕೊಟ್ಟಿದ್ದರು. ಆದರೆ ನಂತರದಲ್ಲಿ ನಡೆದ ಡೆವಲಪ್ಮೆಂಟ್ಗಳಲ್ಲಿ ಶಿಂದೆ ಅವ್ರ ಪರ, ಯಾಕಂದರೆ ಸೆಂಟ್ರಲ್ ಗೌರ್ಮೆಂಟ್ BJP ಇರೋದ್ರಿಂದ ಸಹಜವಾಗಿ ಅದು ಕೋರ್ಟ್ನ ಒಳಗೆ ಇವ್ರ ಪರ ಆಗುವಂಗೆ ಮಾಡಿದ್ವು. ಇವತ್ತು ಒರಿಜಿನಲ್ ಶಿಂದೆ ಅವ್ರದ್ದು ಶಿವಸೇನೆದ ಅದು ನಮ್ಮೊಳಗೆ ಬಂತಪ್ಪ, ನಾವು ಒರಿಜಿನಲ್ ಆಗಿಬಿಟ್ಟಿವಿ ಅನ್ನುವಂಥ ಮನೋಧರ್ಮ UBTದಿರ್ಬೋದು. ಮತ್ತು ವಿಶೇಷವಾಗಿ ರಾಜ್ ಠಾಕ್ರೆ ಮೇಲೂ ಭಾಳ ಪ್ರೀತಿ ನಮ್ಮ ಶಿಂದೆ ಅವರು. ಯಾಕೆ ಪ್ರೀತಿಪ್ಪ ಅಂತಂದರೆ ಇವರು ಬಾಳಾಸಾಹೇಬರ ಸಂತತಿ. ಒಂದು ಬಾಳಾಸಾಹೇಬ್ ಠಾಕ್ರೆ ಅವರ, ಎರಡನೇದು ಏನಪ್ಪ ಅಂದರೆ ಎಲ್ಲರೂ ಕೂಡಿ ರಾಜಕೀಯ ಮಾಡಿದಂಥವರು. ಮತ್ತು ಅವರಿಗೆ ಇತ್ತು ಏನಪ್ಪ ಅಂತಂದ್ರೆ ಕಾಂಗ್ರೆಸ್ ಜೊತೆಗೆ ಹೊಂದಾಣಿಕೆ ಮಾಡಿದ್ದಕ್ಕಾಗಿ, NCP ಜೊತೆಗೆ ಹೊಂದಾಣಿಕೆ ಮಾಡಿದ್ದಕ್ಕಾಗಿ ಇವರು ಬಾಳಾಸಾಹೇಬ್ ಠಾಕ್ರೆ ವಿಚಾರ ಬಿಟ್ಟಿದ್ದಾರೆ ಅನ್ನೋ ಸಿಟ್ಟಿತ್ತು ಅವ್ರಿಗೆ. ಇವತ್ತು ಅದು ಇಲ್ಲ, ಕಾಂಗ್ರೆಸ್ ಹೊರಗದ, ಇದ್ದರೂ ಹೊರಗೆ ಸಪೋರ್ಟ್ ಮಾಡ್ತದೆ, ಅವ್ರಿಗೂ ಅನಿವಾರ್ಯ ಅದ ಇವತ್ತು. ಮತ್ತು ಇಸ್ರೇದೊಳಗೆ ಇವರಷ್ಟಾದ್ರೂ ಸಹಿತ ಬೇಕಾದಂಗೆ ಮೆಜಾರಿಟಿ ಆಗ್ತದೆ. ಒಂದು ವೇಳೆ ಶಿಂದೆ ಎಸ್ ಅಂದ್ರೆ 138 ಏನಾಗ್ತಾವ್ರಿ ಕಾರ್ಪೊರೇಟರ್ ಆಗ್ತಾರೆ, 138 ಮೆಜಾರಿಟಿ ಮತ್ತು ವಿರೋಧ ಪಕ್ಷದಲ್ಲೇ BJP ಕೊಡುವಂಥ ಎಲ್ಲ ಸಾಧ್ಯತೆಗಳಿದ್ದಾವೆ. ಇದು ಒಟ್ಟಾರೆಯಾಗಿ ಅಲ್ಲಿಯ ಡೆವಲಪ್ಮೆಂಟ್ಗಳು. ಹೀಗಾಗಿ ಮೇಯರ್ ಪಟ್ಟ ಈಗ ಅತಂತ್ರ, ಜೊತೆಗೆ BJP ಕನಸು ಆಗ್ತದೆ ನನಸು ಅನ್ನೋ ಪ್ರಶ್ನೆ ಇರ್ತದೆ. ಆದರೆ ಇದೇ ಕಾಲಕ್ಕೆ ಉದ್ಧವ್ ಠಾಕ್ರೆ ಭಾಳ ಗಂಭೀರವಾಗಿ ನಮ್ಮದು ಆಗ್ತದೆ ರೀ ಅನ್ನುವಂಗಿದ್ದಾರೆ. ಅಂದರೆ ಇದರರ್ಥ ಶಿಂದೆ ಮತ್ತು ತನ್ನ ಪೂರ್ವದ ಶಿವಸೇನೆಗೆ ಹೋಗ್ತಾರೆ ಅನ್ನುವಂಥದ್ದು ಚರ್ಚೆ ಆಗ್ತದೆ. ಒಟ್ಟಾರೆ ಏನೋ ಹೇಳಿ BJPಗೆ ಮಾತ್ರ ಮತ್ತು ಬೃಹನ್ ಮುಂಬಯಿಯ ಮೇಯರ್ ಆಗೋ ಕನಸ ದೂರುಳಿತು ಅನ್ನೋದು ಇತ್ತೀಚಿನ ಡೆವಲಪ್ಮೆಂಟ್. ನೋಡೋಣ ಅದು ಏನಾಗ್ತದೆ. ಯಾಕಂದ್ರೆ ಅಧಿಕಾರಕ್ಕಾಗಿ ಏನು ಬೇಕಾದ ಹೊಂದಾಣಿಕೆ ಆಗ್ತಾ ಇರ್ತಾವೆ. ಸಿಂಧಿ ಅವ್ರು ಮತ್ತು ಮರಳಿ ಜಗದ ಇವ್ರ ಕಡೆ ಹೋದ್ರಪ್ಪ ಅಂತಂದ್ರೆ, ನಮ್ಮ BJP ಕಡೆ ಹೋದ್ರಪ್ಪ ಅಂತಂದ್ರೆ 89, 29, 20 ಅಂದರೆ 138 ಅವ್ರ ಮೆಜಾರಿಟಿ ಆಗ್ತದೆ.
ಅವ್ರದ್ದು 138 ಆಗಿದೆ. ಅದರೊಳಗೆ MNS ದವರು ಒಂದು 2-3 ಮಂದಿ ಇದ್ದಾರೆ. ಹೊರಗೆ ಬಂದು ಸಹಿತ 132, 133 ಆಗ್ತಾವೆ ಅನ್ನೋಂಥ ಲೆಕ್ಕ. ಒಟ್ಟಾರೆ ಇದು ಆಗ್ಬೇಕಾದ್ರೆ ಈಗ ನಿಂತಿದ್ದು ಯಾರ ಮೇಲಪ್ಪ ಅಂದ್ರೆ ನಿಮ್ಗೆ ಗೊತ್ತಿದ್ದಂಗೆ ಶಿಂದೆ ಬಣದಲ್ಲ. ಶಿಂದೆ ಅವ್ರೇನು ಡಿಸಿಷನ್ ತೊಗೊಳ್ತಾರೆ ಅದರಂತೆ ಮೇಯರ್ ಆಗ್ತಾರೆ. ಮೋಸ್ಟ್ಲಿ ಅವ್ರನ್ನ ಮೇಯರ್ ಡಿಮಾಂಡ್ ಇಡ್ತಾರೆ BJP ಮುಂದೆ. ಮೋಸ್ಟ್ಲಿ BJP ಅವ್ರು ಒಪ್ಪಬಹುದು NDA ಉಳಿಸೋ ಸಲುವಾಗಿ ಯಾರಾದರೂ ಹೇಳ್ಕೊಂಡು ನಮ್ಮವ್ರು ಇರ್ತಾರೆ ಅಂತೇಳಿ. ಯಾಕಂದ್ರೆ ಈಗ ಅಂತ ನೋಡಿದ್ರು ನಾವು ಅಧಿಕಾರಕ್ಕೆ ಏನಾದರೂ ಆಗ್ತದೆ. ಇದು ಶಿಂದೆ ಅವರು ಮುಖ್ಯಮಂತ್ರಿ ಮಾಡಿದ್ರು ಮಹಾರಾಷ್ಟ್ರದ್ದು ಕಾರಣದಿಂದ ಅಧಿಕಾರ ಸಿಗೋ ಸಲುವಾಗಿ ಇವತ್ತು ಅದು ಆಗ್ಬೋದು. ಇಲ್ಲ ಶಿಂದೆ ಅವರು ಇವರೆಲ್ಲ ಭಯದಿಂದಾಗಿ ನಮ್ಮ ಉದ್ಯೋಗ ಬಣಕ್ಕೆ ಬಂದರೂ ಬರ್ಬೋದು. ನೋಡೋಣ ಹಾಗೆ ನೋಡೋಣ ಅಂತ ಹೇಳ್ತಾ ಇದು ನಿಮ್ಮ ಲೈಕ್ ಆಗಿರ್ಬೋದು. ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಜೊತೆ ಸಬ್ಸ್ಕ್ರೈಬ್ ಮಾಡಿದ್ರೆ H16 ನ್ಯೂಸ್ ಅರ್ಥಾತ್ ಸಿದ್ದರಾಮಯ್ಯ ಸತ್ಯಕ್ಕಾಗಿ ವಂದನೆಗಳು.